ನಮಸ್ಕಾರ ಸ್ನೇಹಿತರೆ, ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಮಮತಾ. ಇವತ್ತಿನ ವಿಡಿಯೋದಲ್ಲಿ ಅನಾಮಿಕ ಮುದ್ರೆ ಬಗ್ಗೆ ತಿಳಿಸ್ತಾ ಇದ್ದೀನಿ. ಈ ಮುದ್ರೆಯಿಂದ ನಿಮ್ಮ ದೇಹಕ್ಕೆ ಬೇಕಾದಷ್ಟು ಪೋಷಕಾಂಶಗಳು ಸಿಗುತ್ತೆ, ನಿಮ್ಮ ಡೈಜೆಷನ್ ಇಂಪ್ರೂವ್ ಆಗುತ್ತೆ. ನೀವು ತಿಂದಂತ ಆಹಾರದಿಂದ ನಿಮ್ಮ ದೇಹಕ್ಕೆ ಏನೆಲ್ಲ ಪೋಷಕಾಂಶಗಳು ಬೇಕಾಗಿರುತ್ತೋ ಅದನ್ನ ಅಬ್ಸರ್ವ್ ಮಾಡ್ಕೊಳ್ಳೋ ಅಂತ ಒಂದು ಶಕ್ತಿ ಈ ಒಂದು ಮುದ್ರೆಗಿದೆ ಅಂತಾನೆ ಹೇಳ್ಬೋದು. ನಿಮ್ಮ ಜೀರ್ಣಕ್ರಿಯೆ ಸರಿಯಾಗಿ ಆಗುತ್ತೆ, ನಿಮ್ಮ ದೇಹದ ಪೋಷಕಾಂಶಗಳ ಕೊರತೆಯನ್ನ ಇದು ನೀಗಿಸುತ್ತೆ. ತುಂಬಾ ಜನಕ್ಕೆ ಸುಸ್ತಿರುತ್ತೆ, ವಿಟಮಿನ್ B12 ಕೊರತೆ ಇರುತ್ತೆ, ವಿಟಮಿನ್ ಡಿ ಕೊರತೆ ಇರುತ್ತೆ, ಐರನ್ ಕೊರತೆ ಇರುತ್ತೆ, ಇನ್ನು ಸಾಕಷ್ಟು ವಿಟಮಿನ್ಸ್ಗಳ ಕೊರತೆಗಳು ಉಂಟಾಗಿ ಅದರಿಂದ ದೇಹದಲ್ಲಿ ಅನೇಕ ಸಮಸ್ಯೆಗಳು ಉಂಟಾಗ್ತಿರತ್ತೆ. ಅದೆಲ್ಲವನ್ನ ನಿವಾರಿಸೋದಕ್ಕೆ ಈ ಒಂದು ಮುದ್ರೆಯಿಂದ ಸಾಧ್ಯ ಅಂತಾನೆ ಹೇಳ್ಬೋದು. ಅಷ್ಟು ಒಂದು ಒಳ್ಳೆ ಮುದ್ರೆ ಇದು, ಅನಾಮಿಕ ಮುದ್ರೆ. ಹೇಗ್ ಮಾಡೋದು, ಎಷ್ಟೊತ್ತು ಮಾಡಬೇಕು ತಿಳಿಸ್ತೀನಿ. ಅದಕ್ಕೂ ಮುಂಚೆ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ಹಾಗೆ ವಿಡಿಯೋವನ್ನ ಲೈಕ್ ಮಾಡಿ, ವಿಡಿಯೋವನ್ನ ಶೇರ್ ಮಾಡಿ ಸ್ನೇಹಿತರೆ. ಯಾವಾಗ ಮಾಡಬೇಕು ಈ ಮುದ್ರೆಯನ್ನ? ಯಾವಾಗ್ಲಾದ್ರೂ ಮಾಡಿ, ಊಟ ಮಾಡಿದ ತಕ್ಷಣ ಮಾಡೋದಕ್ಕೆ ಹೋಗಬೇಡಿ. 1 ಅವರ್ 1.5 ಅವರ್ ಬಿಟ್ಟು ಮಾಡಿ, ಇಲ್ಲಾಂದ್ರೆ ಬೆಳಗ್ಗೆ ಎದ್ದಿದ ತಕ್ಷಣ ಅಥವಾ ಸಂಜೆ ಅಥವಾ ರಾತ್ರಿ ಮಲ್ಗೋದಕ್ಕಿಂತ ಮುಂಚೆ ಕೂಡ ಮಾಡಬಹುದು ಸ್ನೇಹಿತರೆ. ಈ ರೀತಿ ಆರಾಮಾಗಿ ಕಾಲನ್ನ ಮಡಿಸ್ಕೊಂಡು ಕೂತ್ಕೊಳ್ಳಿ, ಅಥವಾ ವಜ್ರಾಸನದಲ್ಲಾದ್ರೂ ಕೂತ್ಕೊಳ್ಬಹುದು, ಅಥವಾ ಚೇರ್ ಮೇಲೆ ಸೋಫಾ ಮೇಲೆ ಕೂತ್ಕೊಂಡು ಕೂಡ ಮಾಡಬಹುದು. ಎರಡೂ ಕೈಗಳನ್ನ ಈ ರೀತಿ ರಬ್ ಮಾಡ್ಕೊಳ್ಳಿ. ನಿಮ್ಮ ಹೆಬ್ಬೆರಳಿಗೆ ಉಂಗುರದ ಬೆರಳನ್ನ ಟಚ್ ಮಾಡಬೇಕು. ಇದನ್ನ ಪೃಥ್ವಿ ಮುದ್ರೆ ಅಂತ ಹೇಳ್ತೀವಿ. ನಮ್ಮ ದೇಹಕ್ಕೆ ಶಕ್ತಿಯನ್ನ ಕೊಡುತ್ತೆ, ನಮ್ಮ ಕೂದಲಿನ ಆರೋಗ್ಯಕ್ಕೆ ಒಳ್ಳೆಯದು, ನಮ್ಮ ಸ್ಕಿನ್ನಿಗೆ ತುಂಬಾನೇ ಒಳ್ಳೆಯದು, ದೇಹಕ್ಕೆ ಎನರ್ಜಿಯನ್ನ ಕೊಡುತ್ತೆ. ಈ ರೀತಿ ಮುದ್ರೆಯನ್ನ ಹಾಕೊಂಡು ತುಂಬಾ ಪ್ರೆಸ್ ಮಾಡಬಾರ್ದು, ಜಸ್ಟ್ ಟಚ್ ಮಾಡಿ. ಈ ಎರಡು ಬೆರಳುಗಳನ್ನ ಈ ರೀತಿ ಟಚ್ ಮಾಡಬೇಕು. ನೋಡಿ, ಹೀಗೆ ಈ 4 ಬೆರಳುಗಳನ್ನ ಈ ರೀತಿ ಟಚ್ ಮಾಡಬೇಕು. ಇದು ಪೃಥ್ವಿ ಮುದ್ರೆ. ಈ ರೀತಿ ಎರಡನ್ನೂ ಟಚ್ ಮಾಡಿದ್ರೆ ಇದು ಅನಾಮಿಕ ಮುದ್ರೆ. ಈ ರೀತಿ ಆರಾಮಾಗಿ ಇಟ್ಕೊಂಡು ಕೂತ್ಕೊಂಡು ನೀವು ಈ ಮುದ್ರೆಯನ್ನ ಒಂದು 15 ನಿಮಿಷ ಪ್ರಾಕ್ಟೀಸ್ ಮಾಡಿ. ದಿನಕ್ಕೆ 2 ಸಲ, ಬೆಳಗ್ಗೆ 15 ನಿಮಿಷ, ಸಂಜೆ ಅಥವಾ ರಾತ್ರಿ 15 ನಿಮಿಷ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಮ ದೇಹದಲ್ಲಿ ಎನರ್ಜಿ ಜಾಸ್ತಿ ಆಗುತ್ತೆ, ಜೀರ್ಣಕ್ರಿಯೆ ಸರಿಯಾಗಿ ಆಗುತ್ತೆ, ಪೋಷಕಾಂಶಗಳು ನಿಮ್ಮ ದೇಹಕ್ಕೆ ಸರಿಯಾಗಿ ಸಿಗುತ್ತೆ, ನಿಮ್ಮ ದೇಹದಲ್ಲಿ ಇರುವಂತಹ ವಿಟಮಿನ್ಸ್ಗಳ ಕೊರತೆಯನ್ನ ಇದು ನೀಗಿಸುತ್ತೆ. ರಕ್ತಹೀನತೆ ಇರ್ಬೋದು, ನಿಮ್ಮ ದೇಹದಲ್ಲಿ ಏನಾದರೂ ದೌರ್ಬಲ್ಯಗಳಿರ್ಬೋದು, ನಿಮ್ಮ ನರಗಳಲ್ಲಿ ಏನಾದರೂ ವೀಕ್ನೆಸ್ ಇರ್ಬೋದು, ಅದೆಲ್ಲವನ್ನ ಸರಿಪಡಿಸುವಂತಹ ಶಕ್ತಿ ಈ ಮುದ್ರೆಗೆ ಇದೆ ಸ್ನೇಹಿತರೆ. ಜೊತೆಗೆ ಇದರಿಂದ ನಮ್ಮ ಒಂದು ಮಾನಸಿಕ ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೆಯದು, ಮತ್ತೆ ಇದರಿಂದ ಚೆನ್ನಾಗಿ ಕೂಡ ನಿದ್ರೆ ಕೂಡ ಬರೋದಕ್ಕೆ ಇದು ಸಹಾಯ ಮಾಡುತ್ತೆ. ಯಾರಿಗೆಲ್ಲ ಸುಸ್ತು ನಿಶಕ್ತಿ ಎಲ್ಲ ಕಾಡ್ತಾ ಇದೆ, ಯಾರಿಗೆಲ್ಲ ದೇಹದಲ್ಲಿ ದೌರ್ಬಲ್ಯ ಇದೆ, ಏನೋ ವೀಕ್ನೆಸ್ ನನ್ನನ್ನ ಕಾಡ್ತಾ ಇದೆ ಅಂತ ಅನ್ನಿಸ್ತಿರುತ್ತೋ ಅವರೆಲ್ಲರಿಗೂ ಇದು ಪ್ರಯೋಜನಕಾರಿ. ಅದರಲ್ಲೂ ಮಹಿಳೆಯರಿಗೂ ಕೂಡ ಇದು ತುಂಬಾನೇ ಪ್ರಯೋಜನಕಾರಿ ಅಂತ ಹೇಳ್ತೀನಿ. ಪ್ರತಿ ತಿಂಗಳು ಮುಟ್ಟಾಗ್ತಿರ್ತಾರೆ, ಅದರಿಂದ ಸಾಕಷ್ಟು ರಕ್ತ ಹೋಗ್ತಿರುತ್ತೆ ಹೊರಗಡೆ, ವಿಟಮಿನ್ಸ್ಗಳ ಒಂದು ಕೊರತೆಯನ್ನ ಅನುಭವಿಸ್ತಾ ಇರ್ತಾರೆ ಮಹಿಳೆಯರು. ಅದರಿಂದ ಅವರಿಗೆ ಪ್ರತಿನಿತ್ಯ ಅವರ ದೇಹಕ್ಕೆ ಎಷ್ಟು ಬೇಕೋ ಪೋಷಕಾಂಶಗಳು ಸರಿಯಾಗಿ ಸಿಗ್ತಾ ಇರೋದಿಲ್ಲ, ಅದರಿಂದ ಸುಸ್ತು ಆಯಾಸವನ್ನ ಅನುಭವಿಸ್ತಿರ್ತಾರೆ. ಮಹಿಳೆಯರಿಗೆ ತುಂಬಾನೇ ಪ್ರಯೋಜನಕಾರಿಯಾದಂತಹ ಮುದ್ರೆ, ಎಲ್ಲರೂ ಪ್ರಾಕ್ಟೀಸ್ ಮಾಡ್ಬೋದು. ಜೊತೆಗೆ ಡಯಾಬಿಟಿಕ್ ಇರೋರು ಅವರಿಗೂ ಕೂಡ ಸ್ವಲ್ಪ ಅಂದರೆ ಡಯಾಬಿಟಿಸ್ ಶುರುವಾಗಿದ್ದ ಕೆಲವು ವರ್ಷಗಳ ನಂತರ ವಿಟಮಿನ್ B12 ಅಂತಹ ಸಮಸ್ಯೆಗಳು ಅಂದರೆ ಆ ಕೊರತೆ ಅವರನ್ನು ಕಾಡ್ತಾ ಇರುತ್ತೆ, ಅವರಿಗೂ ಕೂಡ ಈ ಮುದ್ರೆ ತುಂಬಾನೇ ಸಹಕಾರಿ ಅಂತಾನೆ ಹೇಳ್ತೀನಿ. ಒಟ್ಟಾರೆ ಹೇಳಬೇಕಂದ್ರೆ ನಮ್ಮ ದೇಹಕ್ಕೆ ಎನರ್ಜಿಯನ್ನ ಕೊಡುವಂತಹ ಮುದ್ರೆ ಇದು ಪೃಥ್ವಿ ಮುದ್ರೆ. ಮಾಡಿ ಈ ರೀತಿ ಜಾಯಿನ್ ಮಾಡಿ, ಇದನ್ನ ಅನಾಮಿಕ ಮುದ್ರೆ ಅಂತ ಹೇಳ್ತೀವಿ. ಈ ರೀತಿ ಆರಾಮಾಗಿ ಇಟ್ಕೊಂಡು ಕೂತ್ಕೊಳ್ಳಿ. ಎಷ್ಟೊತ್ತು ಸಾಧ್ಯನೋ ಅಷ್ಟೊತ್ತು. ಕೈ ನೋವು ಬರ್ತಾ ಇದೆ ಆದರೂ ಇಟ್ಕೊಳ್ತೀನಿ ಅಂತ ಬೇಡ. ನಿಮ್ಗೇನಾದ್ರೂ ಮೊದಲನೇ ಸಲ ಅಭ್ಯಾಸ ಮಾಡ್ತಿದ್ದೀರಾ, 15 ಮಿನಿಟ್ಸ್ ಒಂದೇ ಸಲ ಇಟ್ಕೊಳ್ಳೋದಕ್ಕಾಗಲ್ಲ ಅಂದರೆ ನೀವು ರಿಲ್ಯಾಕ್ಸ್ ಮಾಡಿ ಮತ್ತೆ ಮಾಡಿ, ಒಂದು 5 ನಿಮಿಷ ಮಾಡಿ, 10 ನಿಮಿಷ ಮಾಡಿ, ಆ ರೀತಿ ಮಾಡಿಕೊಂಡು ನೀವು ಬೇಕಿದ್ರೆ ನಿಮ್ಗೆ ಅಭ್ಯಾಸ ಆದಮೇಲೆ 15 ನಿಮಿಷ ಕೂತ್ಕೊಂಡು ಮಾಡ್ಬೋದು. ಜಸ್ಟ್ ಒಂದು 10 ನಿಮಿಷ ಮಾಡಿದ್ರು ನಿಮಗೆ ತುಂಬಾ ಪ್ರಯೋಜನ ಸಿಗುತ್ತೆ ಸ್ನೇಹಿತರೆ. ಯಾವುದೇ ಮುದ್ರೆಯನ್ನ ಮಾಡಿದ ನಂತರ ಪ್ರಾಣ ಮುದ್ರೆಯನ್ನ ಮಾಡೋದ್ರಿಂದ ನಿಮಗೆ 100% ರಿಸಲ್ಟ್ ಸಿಗುತ್ತೆ. ಪ್ರಾಣ ಮುದ್ರೆಯನ್ನ ಮಾಡೋದ್ರಿಂದ ಕೂಡ ನಮ್ಮ ದೇಹದಲ್ಲಿ ಎನರ್ಜಿ ಜಾಸ್ತಿ ಆಗುತ್ತೆ, ರೋಗ ನಿರೋಧಕ ಶಕ್ತಿ. ಅನಾಮಿಕ ಮುದ್ರೆ ಮಾಡೋದ್ರಿಂದ ಕೂಡ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ, ಪ್ರಾಣ ಮುದ್ರೆಯಿಂದ ಕೂಡ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಸ್ನೇಹಿತರೆ. ಯಾವುದೇ ಚಿಕಿತ್ಸಕ ಮುದ್ರೆಗಳನ್ನ ಮಾಡಿದ ನಂತರ ಪ್ರಾಣ ಮುದ್ರೆಯನ್ನ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಇದನ್ನು ಅಷ್ಟೇ ಈ ರೀತಿ ಇಟ್ಕೊಂಡು ಆರಾಮಾಗಿ ಮಾಡ್ಬೋದು. ಮುದ್ರೆಗಳನ್ನ ಮಾಡ್ತಾ ನೀವು ಧ್ಯಾನ ಮಾಡಿದ್ರೇನೆ ತುಂಬಾ ಒಳ್ಳೆಯದು, ಅಥವಾ ಪ್ರಾಣಾಯಾಮ ಮಾಡ್ಬೋದು. ನಿಧಾನವಾಗಿ ಉಸಿರು ತಗೊಳ್ಳೋದು, ನಿಧಾನವಾಗಿ ಉಸಿರು ಬಿಡೋದು, ಈ ರೀತಿ ಅಭ್ಯಾಸ ಮಾಡ್ಬೋದು. ಅಥವಾ ನೀವು TV ನೋಡ್ತಾ ಟ್ರಾವೆಲ್ ಮಾಡ್ತಾ ಕೂಡ ಮಾಡಬಹುದು. ಆದರೆ ನೀವು ಧ್ಯಾನ ಮಾಡ್ತಾ ಅಥವಾ ಪ್ರಾಣಾಯಾಮ ಮಾಡ್ತಾ ಮಾಡಿದ್ರೆ ತುಂಬಾ ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ನಿಮ್ಮ ಒಂದು ಮಾನಸಿಕ ಆರೋಗ್ಯಕ್ಕೂ ಕೂಡ ಇದು ತುಂಬಾ ಪ್ರಯೋಜನಕಾರಿ ಆಗತ್ತೆ.
ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಚಾನಲಲ್ಲಿ ಸಾಕಷ್ಟು ಯೂಸ್ಫುಲ್ ವಿಡಿಯೋಸ್ ಇದೆ, ಫ್ರೀ ಇದ್ದಾಗ ನೋಡಿ ಸಪೋರ್ಟ್ ಮಾಡಿ. ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.